ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಒಂದು ಟೈಮ್ ಟ್ರಾವೆಲ್ ಮೂವಿನ ನೋಡ್ತಾ ಇದ್ದೀವಿ. ಈ ಮೂವಿ ಹೆಸರು ಒಕೆ ಒಕ ಜೀವಿತಂ, ಅಂದ್ರೆ ಕನ್ನಡದಲ್ಲಿ ಒಂದೇ ಒಂದು ಜೀವನ ಅಂತ ಅರ್ಥ. ಈ ಮೂವಿಲಿ ನಮ್ಮ ಕಥೆಯ ಹೀರೋ ಅವನ ಇಬ್ಬರು ಗೆಳೆಯರ ಜೊತೆ 20 ವರ್ಷ ಹಿಂದಕ್ಕೆ ಟೈಮ್ ಟ್ರಾವೆಲ್ ಮಾಡ್ತಾನೆ. ಅಷ್ಟಕ್ಕೂ 3 ಜನ ಕೂಡ ಎಕ್ಸಾಕ್ಟ್ ಆಗಿ 20 ವರ್ಷ ಹಿಂದಕ್ಕೆ ಟೈಮ್ ಟ್ರಾವೆಲ್ ಮಾಡೋದು ಯಾಕೆ, ಟೈಮ್ ಟ್ರಾವೆಲ್ ಮಾಡಿ ಅವರು ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ರು. ಕಡೆಗೆ ಅವರು ಅನ್ಕೊಂಡಿದ್ದೆಲ್ಲ ಆಯ್ತಾ ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಕತೆ ಶುರು ಆಗೋದು 28 ಮಾರ್ಚ್ 1998ರಲ್ಲಿ. ಈ ಡೇಟ್ ತುಂಬಾ ಮುಖ್ಯ, ನೆನ್ಪಿಡ್ಕೊಳ್ಳಿ. ಒಬ್ಬ ಕಾರಲ್ಲಿ ಹೋಗ್ತಾ ಇರ್ತಾನೆ. ಅವನ ಪೇಜರ್ಗೆ ಒಂದು ಮೆಸೇಜ್ ಬರುತ್ತೆ. ಅವನು ಪೇಜರ್ನ ತಗೋತಾನೆ. ಅವಾಗ ಅವನ ಮುಂದೆ ಹೋಗ್ತಿದ್ದ ಕಾರ್ ಸೈಡ್ಗೆ ಹೋಗುತ್ತೆ. ನೋಡಿದ್ರೆ ಮುಂದೆ ಒಂದು ಬೆನ್ಸ್ ಕಾರ್ ಕೆಟ್ಟು ನಿಂತಿರುತ್ತೆ. ಆ ಕಾರಲ್ಲಿ ಮೈಕಲ್ ರಾಯ್ ಅನ್ನೋ ವ್ಯಕ್ತಿ ಇರ್ತಾನೆ. ಅವನು ಹೇಗೋ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾನೆ. ಆ ಜಾಗದಲ್ಲಿ ಪಾಲ್ ಅನ್ನೋ ಇನ್ನೊಬ್ಬ ವ್ಯಕ್ತಿ ಏನನ್ನೋ ಮಾಡ್ತಾ ಇರ್ತಾನೆ. ಮೈಕಲ್ ರಾಯ್ ರೆಡಿಯಾಗಿ ಕೈಯಲ್ಲಿ ಸೂಟ್ ಕೇಸ್ ಹಿಡ್ಕೊಂಡು ಒಂದು ಮಷಿನ್ ಮುಂದೆ ಹೋಗಿ ನಿಂತ್ಕೋತಾನೆ. ಪಾಲ್ ಮಷಿನ್ ಆನ್ ಮಾಡ್ತಾನೆ. ಮಷಿನ್ ನ 3ನೇ ಲೆವೆಲ್ಗೆ ಹಾಕ್ತಾನೆ. ಮಷಿನ್ ವರ್ಕ್ ಆಗ್ತಿದೆ ಅಂತ ಪಾಲ್ ಖುಷಿ ಪಡ್ತಾ ಇರ್ತಾನೆ. ಅಷ್ಟರಲ್ಲಿ ಮಷಿನ್ ಹಾಳಾಗಿ ಅದರಿಂದ ಮೈಕಲ್ ಸತ್ತೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕತೆ ಇವಾಗ ಪ್ರೆಸೆಂಟ್ಗೆ ಬರುತ್ತೆ, ಅಂದ್ರೆ 2019ಕ್ಕೆ ಬರುತ್ತೆ. ಇವಾಗ ನಮಗೆ ಈ ಕಥೆಯ ಮುಖ್ಯ ಪಾತ್ರಧಾರಿಗಳನ್ನ ತೋರಿಸ್ತಾರೆ. ಆದಿ, ಚೈತು ಮತ್ತೆ ಸೀನು. ಮೊದಲಿಗೆ ಸೀನು ಒಬ್ಬ ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ, ಅಂದ್ರೆ ಮನೆ ಬ್ರೋಕರ್. ಸೀನು ಚಿಕ್ಕ ವಯಸ್ಸಲ್ಲಿ ಸರಿಯಾಗಿ ಓದಿಲ್ದೇ ಇರೋ ಕಾರಣ ಅವನಿಗೆ ಇಂಗ್ಲಿಷ್ ಬರ್ತಾ ಇರಲ್ಲ. ಅವನಿಗೆ ಇಂಗ್ಲಿಷ್ ಕ್ಲೈಂಟ್ ಸಿಕ್ಕಿದ್ರೆ ಆದಿ ಮತ್ತೆ ಚೈತುನ ಕರ್ಕೊಂಡು ಹೋಗ್ತಾ ಇರ್ತಾನೆ ಡೀಲ್ ಮಾಡೋಕೆ. ಜೊತೆಗೆ ಸೀನುಗೆ ಯಾರು ಮರ್ಯಾದೆನೆ ಕೊಡ್ತಾ ಇರಲ್ಲ. ಎಲ್ರು ಬ್ರೋಕರ್ ಅಂತ ಕರೀತಾ ಇರ್ತಾರೆ. ಸೀನು ಮದ್ವೆ ಆಗೋಕೆ ಅವನ್ ಮಾವನ ಮಗಳು ಲಕ್ಷ್ಮಿನ ನೋಡ್ಕೊಂಡಿರ್ತಾನೆ. ಆಲ್ಮೋಸ್ಟ್ ಎಲ್ಲಾ ಸೆಟ್ ಆಗಿರುತ್ತೆ. ನೆಕ್ಸ್ಟ್ ಚೈತು ವಿಷಯಕ್ಕೆ ಬಂದ್ರೆ, ಅವನು ಡಿಗ್ರಿ ಮುಗಿಸ್ಕೊಂಡು ಇವಾಗ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಚೈತುಗೆ ಅವನ ಅಪ್ಪ ಅಮ್ಮ ಎಷ್ಟೇ ಹುಡುಗಿರ್ನ ಹುಡುಕಿದ್ರು ಚೈತು ರಿಜೆಕ್ಟ್ ಮಾಡ್ತಾ ಇರ್ತಾನೆ. ಇಲ್ಲ, ಚೈತುನ ಆ ಹುಡುಗಿರು ರಿಜೆಕ್ಟ್ ಮಾಡ್ತಾ ಇರ್ತಾರೆ. ಚೈತುಗೆ ಅವನ್ ಮದ್ವೆನೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಇನ್ನ ನಮ್ಮ ಹೀರೋ ಆದಿ ವಿಷಯಕ್ಕೆ ಬಂದ್ರೆ, ಅಣ್ತಮ್ಮ ಒಬ್ಬ ಸಿಂಗರ್. ಒಬ್ನೇ ಇದ್ರೆ ಸಖತ್ತಾಗಿ ಹಾಡು ಹೇಳ್ತಾನೆ. ಆದ್ರೆ ಎಲ್ರ ಮುಂದೆ ಆಡ್ಬೇಕು ಅಂದ್ರೆ ಭಯ. ಆದಿಗೆ ಅವರಮ್ಮ ಒಂದು ಉಂಗುರ ಕೊಟ್ಟಿರ್ತಾರೆ. ಆದ್ರೆ ಅದು ಆದಿ ಅವರಮ್ಮ ಸತ್ತು ಕೆಲವು ದಿನಗಳ ನಂತರ ಕಳೆದೋಗಿರುತ್ತೆ. ಜೊತೆಗೆ ಆದಿಗೆ ವೈಷ್ಣವಿ ಅನ್ನೋ ಗರ್ಲ್ ಫ್ರೆಂಡ್ ಇರ್ತಾಳೆ. ಅವಳು ಆದಿ ಹಾಡಿ ರೆಕಾರ್ಡ್ ಮಾಡಿದ್ದ ಒಂದು ಕ್ಯಾಸೆಟ್ ನ ಸಿಂಗಿಂಗ್ ಕಾಂಪಿಟೇಷನ್ಗೆ ಕಳಿಸಿರ್ತಾಳೆ. ಅದ್ರಲ್ಲಿ ಆದಿ ಸೆಲೆಕ್ಟ್ ಆಗಿ ಇವಾಗ ಸೆಕೆಂಡ್ ರೌಂಡ್ ಆಡಿಷನ್ಗೆ ಆದಿ ಹೋಗ್ಬೇಕಿರುತ್ತೆ. ಆದ್ರೆ ಆದಿಗೆ ಅದು ಇಷ್ಟ ಇರಲ್ಲ. ಯಾಕಂದ್ರೆ ಅವನಿಗೆ ಜನಗಳ ಮುಂದೆ ಹಾಡೋಕೆ ಭಯ. ಆದ್ರೆ ವೈಷ್ಣವಿನೇ ಆ ಆಡಿಷನ್ ನ ಅರೇಂಜ್ ಮಾಡ್ತಾ ಇದ್ದ ಕಾರಣ ವೈಷ್ಣವಿ ಆದಿನ ಫೋರ್ಸ್ ಮಾಡ್ತಾಳೆ. ಆದಿ ಅವರಪ್ಪನಿಗೆ ಆದಿ ಹಾಡು ಹೇಳುವುದು ಇಷ್ಟ ಇರಲ್ಲ. ಕೆಲಸಕ್ಕೆ ಹೋಗು ಅಂದ್ರೆ ಆದಿ ಕೆಲಸಕ್ಕೂ ಹೋಗ್ತಾ ಇರಲ್ಲ. ಆದ್ರಿಂದ ಆದಿಗೂ ಅವರಪ್ಪನಿಗೂ ಆಗ್ತಾ ಇರಲ್ಲ. ಇವಾಗ ಚೈತುಗೆ ಅವರಮ್ಮ ಶ್ರುತಿ ಅನ್ನೋ ಹುಡುಗಿ ಫೋಟೋ ಕಳಿಸ್ತಾರೆ. ಚೈತುಗೆ ಶ್ರುತಿ ಫೋಟೋ ನೋಡಿ ತುಂಬಾ ಇಷ್ಟ ಆಗ್ಬಿಡ್ತಾಳೆ. ಈ ಕಡೆ ಸೀನುಗೆ ಇವಾಗ ನಾವು ಮೊದಲನೇ ಸೀನಲ್ಲಿ ನೋಡಿದ್ದ ಪಾಲ್ ಅನ್ನೋ ವ್ಯಕ್ತಿ ಕಾಲ್ ಮಾಡಿ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ನಮಗೆ ಮನೆ ಬೇಕು ಅಂತ ಹೇಳ್ತಾನೆ. ಸೀನು ಮನೆ ಹುಡುಕ್ತಾನೆ. ಸೀನು ಮನೆಯನ್ನ ಪಾಲ್ಗೆ ತೋರ್ಸೋಕೆ ಹೋಗುವಾಗ ಜೊತೆಯಲ್ಲಿ ಚೈತು ಮತ್ತೆ ಆದಿನು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಪಾಲ್ ಒಬ್ಬ ಸೈಂಟಿಸ್ಟ್ ಅಂತ ಗೊತ್ತಾಗುತ್ತೆ. ಪಾಲ್ಗೆ ಮನೆ ಇಷ್ಟ ಆಗುತ್ತೆ. ಅವಾಗ ಸೀನು ಅವನ್ ಕಮಿಷನ್ ಕೇಳ್ತಾನೆ. ಅವಾಗ ಪೋಲ್ ನಿನ್ಗೆ ಕಮಿಷನ್ ಜಾಸ್ತಿನೇ ಕೊಡ್ತೀನಿ ಅಂತ ಹೇಳಿ ಪೋಲ್ ಐಟಮ್ಸ್ ಎಲ್ಲಾನು ಮನೆ ಒಳಗೆ ತಂದು ಇಡೋಕೆ ಹೇಳ್ತಾನೆ. ಸೀನು, ಚೈತು, ಆದಿ ಎಲ್ರು ಐಟಮ್ಸ್ ತಂದು ಮನೆ ಒಳಗೆ ಇಡ್ತಾರೆ. ಅವಾಗ ಆದಿ ಒಂದು ಬಾಕ್ಸ್ ನ ನೋಡ್ಕೊಂಡು ನಿಂತಿರ್ತಾನೆ. ಏನು ಅಂತ ನೋಡಿದ್ರೆ ಆ ಬಾಕ್ಸ್ ಮೇಲೆ 28 ಮಾರ್ಚ್ 1998 ಅಂತ ಬರ್ದಿರುತ್ತೆ. ಅದನ್ನ ಚೈತು ನೋಡಿ ಆದಿಗೆ ಆಗಿರೋದ್ನೆಲ್ಲ ಮರ್ತ್ಬಿಡು ಮಗ ಅಂತ ಹೇಳ್ತಾ ಇರ್ತಾನೆ. ಅವಾಗ ಪೋಲ್ ಬಂದು ಆದಿಗೆ ನಿಂಗೂ ಆ ಡೇಟ್ಗೂ ಏನ್ ಸಂಬಂಧ ಅಂತ ಕೇಳ್ತಾನೆ. 28 ಮಾರ್ಚ್ 1998 ಆದಿ ಅವನ ತಾಯಿನ ಕೊನೆಯದಾಗಿ ನೋಡಿದ ದಿನ. ಅದರ ಮಾರನೇ ದಿನ ಅಂದ್ರೆ 29 ಮಾರ್ಚ್ 1998 ಅವನ ತಾಯಿ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿರ್ತಾಳೆ. ಅದನ್ನ ಕೇಳಿ ಪೋಲ್ ಆದಿನ ಸಪರೇಟ್ ಆಗಿ ಒಂದು ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಪೋಲ್ ಆದಿಗೆ ಟೈಮ್ ಟ್ರಾವೆಲ್ ಬಗ್ಗೆ ಹೇಳ್ತಾನೆ. ಟೈಮ್ ಟ್ರಾವೆಲ್ ಮಾಡಿ ಅವರಮ್ಮನ್ನ ಕಾಪಾಡ್ಕೋಬಹುದು ಅಂತ ಹೇಳ್ತಾನೆ. ಅದನ್ನ ಆದಿಗೆ ನಂಬೋಕೆ ಆಗಲ್ಲ. ಆದ್ರೆ ಆದಿ ಟೈಮ್ ಟ್ರಾವೆಲ್ ಮಷಿನ್ ನ ನೋಡಿ ಅವನಿಗೆ ಟೈಮ್ ಟ್ರಾವೆಲ್ ಮಾಡಬಹುದು ಅಂತ ನಂಬಿಕೆ ಬರುತ್ತೆ. ಆದ್ರೆ ಆದಿ ಪೌಲ್ ಹೇಳಿದ್ಕೆ ಒಪ್ಕೊಳ್ಳಲ್ಲ. ಇವಾಗ ಆದಿಗೆ ಟೈಮ್ ಟ್ರಾವೆಲ್ ಬಗ್ಗೆನೆ ಯೋಚನೆ ಬರ್ತಾ ಇರುತ್ತೆ. ಈ ಕಡೆ ಸೀನು ಒಬ್ಬ NRI ಗೆ ಮನೆ ತೋರ್ಸೋಕೆ ಬರ್ತಾನೆ. ಮನೆ ಓನರ್ ಮತ್ತೆ NRI ಇಬ್ರು ಕಾಲೇಜ್ ಫ್ರೆಂಡ್ಸ್ ಆಗಿರ್ತಾರೆ. ಅವಾಗ ಸೀನು ಅವರಮ್ಮ ಸೀನುಗೆ ಕಾಲ್ ಮಾಡಿ, ನಿಮ್ಮ ಮಾವ ಲಕ್ಷ್ಮಿನ ಯಾರೋ ಇಂಜಿನಿಯರ್ ಓದಿರೋ ಹುಡುಗನಿಗೆ ಮದ್ವೆ ಮಾಡಿಸ್ತಿದ್ದಾರೆ, ಅದಕ್ಕೆ ನಿನ್ಗೆ ಓದು ಅಂತ ಹೇಳಿದ್ರೆ ನೀನು ಓದಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಜೊತೆಗೆ ಸೀನು ಕಮಿಷನ್ ಕೇಳಿದಾಗ ಮನೆ ಓನರ್ ಕಮಿಷನ್ ಕಡಿಮೆ ಮಾಡ್ಕೊಳ್ಳೋಕೆ ಹೇಳ್ತಾನೆ. ಪಾಪ ಸೀನುಗೆ ತುಂಬಾ ಬೇಜಾರಾಗಿ ಏನು ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಚೈತು ಹೋಗಿ ಅವರಮ್ಮ ನೋಡಿದ ಹುಡುಗಿ ಶ್ರುತಿನ ಮೀಟ್ ಮಾಡ್ತಾನೆ.
ಶ್ರುತಿಗೆ ಚೈತು ಇಷ್ಟ ಆಗಿರ್ತಾನೆ. ಇಬ್ರು ಆರಾಮಾಗಿ ಮಾತಾಡುವಾಗ ಶ್ರುತಿಗೆ ಚೈತು ಸ್ಮೈಲ್ ಮಾಡೋದು ತುಂಬಾ ಇಷ್ಟ ಅಂತ ಹೇಳ್ತಾಳೆ. ಅವಾಗ ಚೈತುಗೆ ಒಂದು ಮೆಸೇಜ್ ಬರುತ್ತೆ. ಅದ್ರಲ್ಲಿ ಒಂದು ಹುಡುಗಿ ಫೋಟೋ ಇರುತ್ತೆ. ಆ ಹುಡುಗಿ ಚೈತುನ ಸ್ಕೂಲ್ ಫ್ರೆಂಡ್ ಸೀತಾ. ಇವಾಗ ಆ ಹುಡುಗಿನ ಚೈತುನ ಕ್ಲೋಸ್ ಫ್ರೆಂಡ್ ಆಗಿದ್ದ ಸಂತೋಷ್ ಮದ್ವೆ ಆಗ್ತಾ ಇರ್ತಾನೆ. ಚಿಕ್ಕ ವಯಸ್ಸಲ್ಲಿ ಸೀತಾನೆ ಚೈತುಗೆ ಲೈನ್ ಹೊಡಿತಾ ಇದ್ರು. ಚೈತು ಕೇರ್ ಮಾಡಿರಲ್ಲ. ಆದ್ರೆ ಇವಾಗ ಅವನಿಗೆ ಶ್ರುತಿ ಬಿಟ್ಟು ಸೀತಾನ ಮದ್ವೆ ಆಗ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಶ್ರುತಿಗೆ ಏನು ಹೇಳದೆ ಅಲ್ಲಿಂದ ಸುಮ್ನೆ ಹೋಗ್ಬಿಡ್ತಾನೆ. ಈ ಕಡೆ ಆದಿ ಆಡಿಷನ್ ಕೊಡೋಕೆ ಹೋಗ್ತಾನೆ. ಆದ್ರೆ ಅಲ್ಲಿದ್ದ ಕ್ರೌಡ್ ನೋಡಿ ಹಾಡು ಹೇಳದೆ ಅಲ್ಲಿಂದ ಸುಮ್ನೆ ಬಂದ್ಬಿಡ್ತಾನೆ. ಇದ್ರಿಂದ ವೈಷ್ಣವಿಗೆ ಬೇಜಾರಾಗುತ್ತೆ. ಇದ್ರಿಂದ ಆದಿ ಬೇಜಾರಾಗಿ ಪೌಲ್ ಹತ್ರ ಹೋಗ್ತಾನೆ. ಅಲ್ಲಿ ಪೌಲ್ ಆದಿಗೆ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಪೌಲ್ ಮತ್ತೆ ಮೈಕಲ್ ಇಬ್ಬರು ಸೈಂಟಿಸ್ಟ್ಗಳು. ಅವರು ಸೈನ್ಸ್ ಅಲ್ಲಿ ಎಷ್ಟೋ ವಿಷಯಕ್ಕೆ ಸೊಲ್ಯೂಷನ್ ಕಂಡುಹಿಡಿದ್ರು ಮತ್ತೆ ಪ್ರಾಬ್ಲಮ್ಗಳು ಸೃಷ್ಟಿ ಆಗ್ತಾನೆ ಇರ್ತಾವೆ. ಹಾಗೆ ದಿನಗಳು ಕಳೀತಾ ಪೌಲ್ ಮತ್ತೆ ಮೈಕಲ್ಗೆ ವಯಸ್ಸಾಗುತ್ತಾ ಹೋಗುತ್ತೆ. ಅದಕ್ಕೆ ಅವರು ಇಮ್ಮೋರ್ಟಲ್ ಆಗಿರ್ಬೇಕು ಅಂತ ಅನ್ಕೊಂಡು ಟೈಮ್ ಟ್ರಾವೆಲ್ ಮಷಿನ್ ನ ಕಂಡುಹಿಡಿಬೇಕು ಅಂತ ಅನ್ಕೊಂಡು ಟೈಮ್ ಟ್ರಾವೆಲ್ ಮಷಿನ್ ಹೇಗ್ ಕಂಡುಹಿಡಿಯೋದು ಅಂತ ಪ್ಲಾನ್ ಮಾಡಿ ಫಂಡಿಂಗ್ಗೆ ಸ್ಟೇಟ್ ಗವರ್ನಮೆಂಟ್ ನ ಸೈನ್ಸ್ ಡಿಪಾರ್ಟ್ಮೆಂಟ್ ಗೆ ಲೆಟರ್ ಬರೀತಾರೆ. ಆದ್ರೆ ಫಂಡಿಂಗ್ ಸಿಗಲ್ಲ. ಅದಕ್ಕೆ ಪೌಲ್ ಮತ್ತೆ ಮೈಕಲ್ ಇಬ್ರು ಅವರ ಆಸ್ತಿಗಳನ್ನ ಮಾರಿ ಒಂದು ಜಾಗದಲ್ಲಿ ಅವರೇ ಟೈಮ್ ಟ್ರಾವೆಲ್ ಮಷಿನ್ ನ ರೆಡಿ ಮಾಡ್ತಾರೆ. 28 ಮಾರ್ಚ್ 1998ರಂದು ಮೈಕಲ್ ಟೈಮ್ ಟ್ರಾವೆಲ್ ಮಾಡೋಕೆ ರೆಡಿ ಆಗ್ತಾನೆ. ಇದೇ ದೃಶ್ಯವನ್ನ ನಾವು ಸಿನಿಮಾ ಶುರುವಿನಲ್ಲಿ ನೋಡಿದ್ದು. ಆದ್ರೆ ಅದು ವರ್ಕ್ ಆಗದೆ ಮೈಕಲ್ ಸತ್ತೋಗ್ತಾನೆ. ಇವಾಗ ಈ ಸ್ಟೋರಿನ ಪೌಲ್ ಆದಿಗೆ ಹೇಳ್ತಾನೆ. ಆದ್ರೆ ಪೌಲ್ ಆದಿಗೆ ಮೈಕಲ್ ಟೈಮ್ ಟ್ರಾವೆಲ್ ಇಂದ ಸತ್ತ ಅಂತ ಹೇಳದೆ ಟೈಮ್ ಟ್ರಾವೆಲ್ ಮಷಿನ್ ವರ್ಕ್ ಆಗದ ಕಾರಣ ಮೈಕಲ್ ಎಣ್ಣೆ ಕುಡಿದು ಸತ್ತ ಅಂತ ಸುಳ್ಳು ಹೇಳ್ತಾನೆ. ಇವಾಗ ಪೌಲ್ ಟೈಮ್ ಟ್ರಾವೆಲ್ ಮಷಿನ್ ನ ಕಂಡಿಡ್ದಿರ್ತಾನೆ. ಆದ್ರೆ ಅವನಿಗೆ ವಯಸ್ಸಾಗಿದ್ದ ಕಾರಣ ಟೈಮ್ ಟ್ರಾವೆಲ್ ಮಾಡೋಕೆ ಎನರ್ಜಿ ಇರಲ್ಲ. ಅದಕ್ಕೆ ಆದಿನ ಟೈಮ್ ಟ್ರಾವೆಲ್ ಮಾಡಿಸಿ ಆದಿ ತಾಯಿ ಕಾಪಾಡ್ಕೊಳ್ಳೋದರ ಜೊತೆಗೆ ಮೈಕಲ್ನು ಕಾಪಾಡೋಕೆ ಕೇಳ್ತಾನೆ. ಆದ್ರೆ ಅವರು ಟೈಮ್ ಮಷಿನ್ ಆನ್ ಮಾಡೋಕೆ ಒಂದು ಸೇಫ್ ಆಗಿರೋ ಪ್ಲೇಸ್ ಬೇಕಿರುತ್ತೆ. ಆ ದಿನ ರಾತ್ರಿ ಎಲ್ಲ ಎಣ್ಣೆ ಹೊಡೆಯುವಾಗ ಆದಿ ಟೈಮ್ ಟ್ರಾವೆಲ್ ಬಗ್ಗೆ ಹೇಳ್ತಾನೆ. ಇವಾಗ ಸೀನು ಮತ್ತೆ ಚೈತು ಕೂಡ ಅವ್ರ ಲೈಫ್ ಚೇಂಜ್ ಮಾಡ್ಕೊಳ್ಳೋಕೆ ಟೈಮ್ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೋತಾರೆ. ಟೈಮ್ ಟ್ರಾವೆಲ್ ಮಾಡೋಕೆ ಇವಾಗ ಸೇಫ್ ಪ್ಲೇಸ್ ಅಂದ್ರೆ ಅದು ಸೀನು ಇವಾಗ ಇರೋ ಮನೆ. ಅದು ಸೀನು ಅವರ ತಾತನ ಮನೆ. 1996ರಲ್ಲಿ ಸೀನು ತಾತ ಸತ್ತಾಗಿನಿಂದ ಆ ಮನೆಯಲ್ಲಿ ಯಾರೂ ಇರಲ್ಲ. ಇವರು 1998ಗೆ ಆ ಮನೆಯಲ್ಲಿ ಟ್ರಾವೆಲ್ ಮಾಡಿದ್ರೆ ಮಷಿನ್ ಕೂಡ ಸೇಫ್ ಆಗಿರುತ್ತೆ. ಇವರು ಕೂಡ ಯಾರಿಗೂ ಕಾಣಿಸದ ಹಾಗೆ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಇವಾಗ ಎಲ್ರು ರೆಡಿ ಆಗ್ತಾರೆ. ಮೊದಲು ಪೌಲ್ ಜೊತೆ ಎಲ್ರು ಫೋಟೋ ತಗೋತಾರೆ. ಇವಾಗ ಎಲ್ರು ಮಾರ್ಚ್ 1ಗೆ ಟ್ರಾವೆಲ್ ಆಗ್ತಾರೆ. ಮಾರ್ಚ್ 26ನೇ ತಾರೀಕಿಗೆ ಮಷೀನ್ ಅಲ್ಲಿ ಇರೋ ಫೋಟೋ ತಗೊಂಡು ಮಷೀನ್ ಅಲ್ಲೇ ಇರೋ ಅಡ್ರೆಸ್ಗೆ ಹೋಗಿ ಆ ಫೋಟೋ ಪೌಲ್ ಮತ್ತೆ ಮೈಕಲ್ಗೆ ತೋರಿಸಿ ಟೈಮ್ ಟ್ರಾವೆಲ್ ಮಾಡೋದನ್ನ ತಡಿಬೇಕು. ಇದರಿಂದ ಮೈಕಲ್ ಬದುಕೋತಾನೆ. ಆಮೇಲೆ 29th ಆದಿ ಅಮ್ಮನ ಕಾಪಾಡ್ಕೋಬೇಕು. ಆಮೇಲೆ ವಾಪಸ್ ಬರ್ಬೇಕು ಅಂತ ಪೌಲ್ ಹೇಳ್ತಾನೆ. ಮಷೀನ್ ಇಂದ ಆದಿ ಕಣ್ಣನ್ನ ಸ್ಕ್ಯಾನ್ ಮಾಡ್ತಾರೆ. ಆದಿ ಕಣ್ಣನ್ನ ಸ್ಕ್ಯಾನ್ ಮಾಡಿದ್ರೆ ಮಾತ್ರ ಅವರು ವಾಪಸ್ ಬರೋಕೆ ಸಾಧ್ಯ. ಮಷೀನ್ ಆನ್ ಆಗುತ್ತೆ. ಎಲ್ರು ಮಷೀನ್ ಜೊತೆಗೆ 1998ಗೆ ಟೈಮ್ ಟ್ರಾವೆಲ್ ಆಗ್ಬಿಡ್ತಾರೆ. ಎಲ್ರು ಇವಾಗ ಸೀನು ತಾತನ ಮನೆ ಹಿಂದೆ ಬಾಗಿಲಿಂದ ಈಚೆ ಬರ್ತಾರೆ. ಎಲ್ಲರಿಗೂ ಒಂದು ರೀತಿ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಅಲ್ಲಿಂದ ಎಲ್ರು ಅವರ ಸ್ಕೂಲ್ ಹತ್ರ ಹೋಗ್ತಾರೆ. ಅಲ್ಲಿ ಎಲ್ಲಾ ಮಕ್ಕಳು ಸ್ಪೋರ್ಟ್ಸ್ ಆಡ್ತಾ ಇದ್ರೆ ಚೈತು ಆದಿ ಸೀನು ಮಾತ್ರ ಕ್ಲಾಸ್ ಅಲ್ಲಿ ಕಾರ್ಡ್ಸ್ ಆಡ್ತಾ ಇರ್ತಾರೆ. ಅದನ್ನ P1 ನೋಡಿ ಅವ್ರ ಬ್ಯಾಗ್ ನ ಕಿತ್ಕೊಂಡು ಕಳಿಸ್ತಾನೆ. ಅಲ್ಲಿಗೆ ಫ್ಯೂಚರ್ ಇಂದ ಬಂದಿರೋ ಆದಿ ಚೈತು ಸೀನು ಬಂದು P1ಗೆ ಹೊಡೆದು ಚಿಕ್ಕ ಆದಿ ಸೀನು ಚೈತು ಬ್ಯಾಗ್ ನ ವಾಪಸ್ ಕೊಡಿಸ್ತಾರೆ. ಅವರಿಗೆ ಅವರನ್ನೇ ನೋಡ್ಕೊಂಡು ನಾವು ಅವ್ರಂಗಿದ್ವಾ ಅನ್ನಿಸ್ತಾ ಇರುತ್ತೆ. ಆಮೇಲೆ ದೊಡ್ಡ ಆದಿ ಅವ್ರ ಮನೆ ಹತ್ರಕ್ಕೆ ಹೋಗ್ತಾನೆ. ಅಲ್ಲಿ ಅವನಿಗೆ ಅವನ ತಾಯಿ ಕಾಣಿಸ್ತಾಳೆ. ಅವನು ಹೋಗಿ ಅವನ ತಾಯಿನ ಮಾತಾಡಿಸ್ತಾನೆ. ಅವಳ ಜೊತೆ ಅವರ ಮನೆಗೆ ಹೋಗ್ತಾನೆ. ಆದ್ರೆ ಅವನು ಆದಿ ಅಂತ ಅವಳಿಗೆ ಹೇಳೋದಿಲ್ಲ. ಅವನ ತಾಯಿ ಅವನಿಗೆ ಕಾಫಿ ಮಾಡ್ಕೊಡ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಚಿಕ್ಕ ಆದಿ ಬರ್ತಾನೆ. ಅವನು ದೊಡ್ಡಾದಿನ ಮಾತಾಡಿಸದೆ ರೂಮ್ ಒಳಗೆ ಹೋಗ್ಬಿಡ್ತಾನೆ. ಆದಿ ತಾಯಿ ದೊಡ್ಡಾದಿನ ಏನ್ ಕೆಲಸ ಮಾಡೋದು ಅಂದಾಗ ಅವನು ಮ್ಯೂಸಿಕ್ ಟೀಚರ್ ಅಂತ ಸುಳ್ಳು ಹೇಳ್ತಾನೆ. ಅದಕ್ಕೆ ತಾಯಿ ಚಿಕ್ಕಾದಿಗೆ ಕೋಚಿಂಗ್ ಕೊಡೋಕೆ ದೊಡ್ಡಾದಿಗೆ ಕೇಳ್ಕೊತಾಳೆ. ದೊಡ್ಡಾದಿಗೂ ಅದೇ ಬೇಕಿರುತ್ತೆ. ಅದಕ್ಕೆ ಒಪ್ಕೋತಾನೆ. ಈ ಕಡೆ ಸೀನು ಸ್ಕೂಲ್ P1 ಆಗಿ ಕೆಲಸಕ್ಕೆ ಸೇರ್ಕೋತಾನೆ. ಚೈತು ಆಟೋ ಡ್ರೈವರ್ಗೆ ಅಸಿಸ್ಟೆಂಟ್ ಆಗಿ ಸೇರ್ಕೋತಾನೆ. ಅದೇ ಆಟೋ ಅಲ್ಲಿ ಚಿಕ್ಕ ಚೈತು, ಸೀತಾ ಮತ್ತೆ ಸಂತೋಷ್ 3 ಜನ ಸ್ಕೂಲ್ಗೆ ಹೋಗೋದು. ಚಿಕ್ಕ ಚೈತು ಆಟೋ ಅಲ್ಲಿ ಸೀತಾ ಇಂದ ದೂರ ಕೂತ್ಕೋತಾ ಇರ್ತಾನೆ. ಸೀತಾ ಕೇಸರಿ ಬಾತ್ ಕೊಟ್ರೆ ತಿಂತಾ ಇರಲ್ಲ. ಇನ್ನ ಸ್ಮೈಲ್ ಅಂತೂ ಮಾಡ್ತಾನೆ ಇರಲ್ಲ. ಆದ್ರೆ ಸಂತೋಷ್ ಸೀತಾ ಪಕ್ಕದಲ್ಲಿ ಕೂತ್ಕೊಂಡು ಸೀತಾ ತರೋ ತಿಂಡಿ ಎಲ್ಲ ತಿಂತಾ ಇರ್ತಾನೆ. ಈ ಕಡೆ ಸ್ಕೂಲಲ್ಲಿ ಸೀನು ಚಿಕ್ಕ ಸೀನು ಹತ್ರ ಬಂದು ಅವನ ಫಸ್ಟ್ ಬೆಂಚ್ ಅಲ್ಲಿ ಕೂರಿಸಿ ಚೆನ್ನಾಗಿ ಓದೋಕೆ ಹೇಳ್ತಾ ಇರ್ತಾನೆ. ಆದ್ರೆ ಚಿಕ್ಕ ಸೀನು ದೊಡ್ಡ ಸೀನು ಹೇಳಿದ ಮಾತನ್ನ ಕೇಳ್ತಾನೆ ಇರಲ್ಲ. ಈ ಕಡೆ ದೊಡ್ಡಾದಿ ಚಿಕ್ಕಾದಿಗೆ ಮ್ಯೂಸಿಕ್ ಹೇಳ್ಕೊಡೋಕೆ ಮನೆಗೆ ಬಂದ್ರೆ ಅವರಪ್ಪ ಅವರಮ್ಮನಿಗೆ ಈ ಮ್ಯೂಸಿಕ್ ಎಲ್ಲ ಬೇಕಾ ಅಂತ ಹೇಳ್ತಾ ಇರ್ತಾರೆ. ಆದಿಯಮ್ಮ 26ನೇ ತಾರೀಕು ಆದಿಗೆ ಸ್ಕೂಲಲ್ಲಿ ಮ್ಯೂಸಿಕ್ ಕಾಂಪಿಟೇಷನ್ ಇದೆ ಅಂತ ಹೇಳ್ತಾಳೆ. ದೊಡ್ಡಾದಿ ಅವ್ರ ಅಮ್ಮನಿಗೋಸ್ಕರ ಬರ್ದಿದ್ದ ಸಾಂಗ್ ಹೇಳ್ತಾನೆ. ಅದು ಅವ್ರ ಅಮ್ಮಂಗೆ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಅವಳಿಗೆ ಆದಿ ಆ ಸಾಂಗ್ ನ ಅವಳಿಗೆ ಅಂತಾನೆ ಬರ್ದಿರೋದು ಅಂತ ಗೊತ್ತಿರಲ್ಲ.
ಈ ಕಡೆ ದೊಡ್ಡ ಸೀನು ಚಿಕ್ಕ ಸೀನು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಲಿ ಅಂತ ಇಂಗ್ಲಿಷ್ ಪೇಪರ್ ನ ಕದ್ದು ಅವನ ಬ್ಯಾಗ್ ಅಲ್ಲಿ ಇಟ್ರೆ, ಚಿಕ್ಕ ಸೀನು ಅದನ್ನ ಓದಿ ಪಾಸ್ ಆಗೋದು ಬಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ಗೂ ದುಡ್ಗೆ ಮಾರ್ತಾ ಇರ್ತಾನೆ. ಅದನ್ನ ನೋಡಿ ದೊಡ್ಡ ಸೀನು ಚಿಕ್ಕ ಸೀನುಗೆ ಬೈದ್ರೆ ಚಿಕ್ಕ ಸೀನು ಅದಕ್ಕೂ ಕೇರ್ ಮಾಡಲ್ಲ. ಇನ್ನೊಂದ್ ಕಡೆ ದೊಡ್ಡ ಚೈತು ಚಿಕ್ಕ ಚೈತುಗೆ ಸೀತಾ ದೊಡ್ಡೋಳಾದ್ಮೇಲೆ ಈ ರೀತಿಯೇ ಕಾಣ್ತಾಳೆ ಅಂತ ಅವನಿಗೆ ಸೀತಾ ಫೋಟೋ ತೋರಿಸಿ ಅವಳನ್ನ ಪ್ರೀತಿ ಮಾಡೋಕೆ ಹೇಳಿದ್ರೆ ಚಿಕ್ಕ ಚೈತು ಕಾಮಿಡಿ ಅಂತ ನಗ್ತಾ ಇರ್ತಾನೆ. ಆದಿ ಮ್ಯೂಸಿಕ್ ಕಾಂಪಿಟೇಷನ್ ದಿನ ಬರುತ್ತೆ. ಆದಿ ಅವರಮ್ಮ ಆದಿನ ಸ್ಕೂಲ್ ಹತ್ರ ಕರ್ಕೊಂಡ್ ಬಂದು ಬಿಟ್ರೆ ಆದಿ ಕಾರ್ ಬಿಟ್ಟು ಇಳಿತಾ ಇರಲ್ಲ. ಆದಿ ಅವರಮ್ಮನ ಸ್ಕೂಲ್ ಒಳಗಡೆ ಬರೋಕೆ ಕೇಳ್ತಾನೆ. ಅವಾಗ ಆದಿ ತಾಯಿ ಅವನಿಗೆ ಅವಳ ರಿಂಗ್ ಕೊಟ್ಟು, ಇದು ನಿನ್ ಜೊತೆ ಇದ್ರೆ ನಾನೇ ನಿನ್ ಜೊತೆ ಇದ್ದ ಹಾಗೆ ಅಂತ ಹೇಳ್ತಾಳೆ. ಆದಿ ಕಾರಿಂದ ಕೆಳಗೆ ಇಳಿತಾನೆ. ಅವಾಗ ಅಲ್ಲಿಗೆ ಚೈತು ಮತ್ತೆ ಸೀನು ಬಂದು ಆದಿನ ಎಲ್ಲಿಗೋ ಕರ್ಕೊಂಡು ಹೋಗ್ತಾರೆ. ಈ ಕಡೆ ದೊಡ್ಡ ಆದಿ ಸೀನು ಚೈತು ಎಲ್ಲ ಚಿಕ್ಕ ಆದಿ ಸೀನು ಚೈತುನ ಹುಡುಕ್ತಾ ಇರ್ತಾರೆ. ಅವಾಗ ಅವರಿಗೆ ಅವತ್ತು ಮೆಗಾಸ್ಟಾರ್ ಮೂವಿ ರಿಲೀಸ್ ಆದ ದಿನ ಅಂತ ಗೊತ್ತಾಗುತ್ತೆ. 3 ಜನ ಕೂಡ ಮೆಗಾಸ್ಟಾರ್ ನ ದೊಡ್ಡ ಫ್ಯಾನ್ ಆಗಿರ್ತಾರೆ. ಅದಕ್ಕೆ ಎಲ್ರು ಥಿಯೇಟರ್ ಹತ್ರ ಹೋಗಿರ್ತಾರೆ ಅನ್ಕೊಂಡು ದೊಡ್ಡ ಸೀನು ಆದಿ ಚೈತು 3 ಜನ ಥಿಯೇಟರ್ ಹತ್ರ ಹೋಗ್ತಾರೆ. ಆದ್ರೆ ಅಲ್ಲಿ ಅವರಿಗೆ ಯಾರು ಸಿಗಲ್ಲ. ಈ ಕಡೆ ನೋಡಿದ್ರೆ ಚಿಕ್ಕ ಆದಿ ಸೀನು ಮತ್ತೆ ಚೈತು 2019ಕ್ಕೆ ಬಂದ್ಬಿಟ್ಟಿರ್ತಾರೆ. ಇವಾಗ ಚಿಕ್ಕ ಐಕ್ಳು ಎಲ್ರು 2019ಕ್ಕೆ ಹೇಗ್ ಬಂದ್ರು ಅಂತ ಫ್ಲಾಶ್ ಬ್ಯಾಕ್ ಮುಖಾಂತರ ತೋರಿಸ್ತಾರೆ. ಯಾವಾಗ್ಲೂ ದೊಡ್ಡ ಸೀನು ಚಿಕ್ಕ ಸೀನುಗೆ ಯಾಕೆ ಯಾವಾಗ್ಲೂ ಕ್ವಾಟ್ಲೆ ಕೊಡ್ತಾ ಇರ್ತಾನೆ ಅಂತ ಚಿಕ್ಕ ಸೀನುಗೆ ಡೌಟ್ ಬಂದು ದೊಡ್ಡ ಸೀನುನ ಚಿಕ್ಕ ಸೀನು ಮತ್ತೆ ಚೈತು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅವಾಗ ದೊಡ್ಡ ಸೀನು ಅವ್ರ ತಾತನ ಮನೆಗೆ ಹೋಗೋದನ್ನ ನೋಡ್ತಾರೆ. ಅಲ್ಲಿ ಟೈಮ್ ಟ್ರಾವೆಲ್ ಮಷಿನ್ ನ ಕೂಡ ನೋಡ್ತಾರೆ. ದೊಡ್ಡ ಐಕ್ಳು ಎಲ್ರು ಒಟ್ಟಿಗೆ ಇರೋದು ನೋಡಿ ಎಲ್ಲ ಟೆರರಿಸ್ಟ್ ಅಂತ ಅನ್ಕೊಂಡು ಆದಿಗೆ ಕಾಂಪಿಟೇಷನ್ ಇದ್ದ ದಿನ ಎಲ್ರು ಸೀನು ತಾತನ ಮನೆಗೆ ಹೋಗ್ತಾರೆ. ಅಲ್ಲಿ ಎಲ್ರು ಮಷಿನ್ ಚೆಕ್ ಮಾಡುವಾಗ ಆ ಮಷಿನ್ ಚಿಕ್ಕ ಆದಿ ಕಣ್ಣನ್ನ ಸ್ಕ್ಯಾನ್ ಮಾಡಿ ಎಲ್ರು 2019ಕ್ಕೆ ಕರ್ಕೊಂಡು ಹೋಗುತ್ತೆ. ಇವಾಗ 1998 ಎಲ್ಲರೂ ಪೌಲ್ ನ ಹುಡುಕ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಪೌಲ್ ಅಡ್ರೆಸ್ ಮಷಿನ್ ಅಲ್ಲಿ ಇರುತ್ತೆ. ಅದಕ್ಕೆ ಸೀನು ಮತ್ತೆ ಚೈತು ಸೈನ್ಸ್ ಡಿಪಾರ್ಟ್ಮೆಂಟ್ ಗೆ ಹೋಗಿ ಚೆಕ್ ಮಾಡ್ತಾರೆ. ಅಲ್ಲಿದ್ದ ವ್ಯಕ್ತಿ ಅಡ್ರೆಸ್ ಸಿಕ್ಕಿದಾಗ ಫೋನ್ ಮಾಡ್ತೀನಿ ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ಆದಿ ಅಮ್ಮ ತುಂಬಾ ಬೇಜಾರಲ್ಲಿ ಇರ್ತಾರೆ. ಆದಿ ತಂದೆ ದೊಡ್ಡ ಆದಿನ ಕರ್ಕೊಂಡು ಎಲ್ಲಾ ಕಡೆ ಆದಿನ ಹುಡುಕ್ತಾ ಇರ್ತಾರೆ. ಇದ್ರಿಂದ ದೊಡ್ಡ ಆದಿಗೆ ಅವ್ರ ಅಪ್ಪನಿಗೆ ಅವನ್ನ ಕಂಡ್ರೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. 2019ರಲ್ಲಿ ಇರೋ 3 ಜನ ಹೈದರಾಬಾದ್ನ ಎಲ್ಲ ಸುತ್ತಾಡ್ತಾ ಕಂಗಾಲಾಗಿರ್ತಾರೆ. ಆದಿ ಲವ್ವರ್ ವೈಷ್ಣವಿ ಆದಿ ತಂದೆ ಬಳಿ ಹೋಗಿ ಆದಿ ಬಗ್ಗೆ ಕೇಳಿದ್ರೆ ಅವರಿಗೆ ಏನು ಗೊತ್ತಿರಲ್ಲ. ಇಲ್ಲಿ 1998 ಅಲ್ಲಿ ಮಾರ್ಚ್ 28 ಬರುತ್ತೆ. ಅವತ್ತು ಆದಿ ತಾಯಿ ಬರ್ಡೇ ಇರುತ್ತೆ. ಆದಿ ಕಾಣೆ ಆಗಿ 2 ಡೇಸ್ ಆದ್ರೂ ಆದಿ ತಾಯಿ ಊಟ ಮಾಡಿರಲ್ಲ. ಅವಾಗ ಆದಿ ಅವನ್ ತಾಯಿ ಬರ್ತ್ಡೇಗೆ ಅಂತ ಗಿಫ್ಟ್ ಅಂತ ಒಂದು ಹಾಡನ್ನ ರೆಕಾರ್ಡ್ ಮಾಡಿ ಇಟ್ಟಿರ್ತಾನೆ. ಅದನ್ನ ದೊಡ್ಡ ಆದಿ ಅವನ್ ತಾಯಿ ಕೇಳೋ ಹಾಗೆ ಮಾಡ್ತಾನೆ. ಆಮೇಲೆ ದೊಡ್ಡ ಆದಿ ಚಿಕ್ಕ ಆದಿ ಎಲ್ಲೇ ಇದ್ರು ಹುಡಿಕೊಂಡು ಬರ್ತೀನಿ ಅಂತ ಅವನ್ ತಾಯಿಗೆ ಮಾತು ಕೊಡ್ತಾನೆ. 2019ರಲ್ಲಿ ಚಿಕ್ಕ ಐಕ್ಳು ಹೋಟೆಲ್ಗೆ ಊಟ ಮಾಡೋಕೆ ಹೋದಾಗ ದೊಡ್ಡ ಆದಿ ಆಡಿಷನ್ ಅಲ್ಲಿ ಸಾಂಗ್ ಹೇಳೋಕೆ ಹೋಗಿದ್ದು ಟಿವಿಯಲ್ಲಿ ಬರ್ತಾ ಇರುತ್ತೆ. ಅದನ್ನ ನೋಡಿ ಚಿಕ್ಕ ಐಕ್ಳೆಲ್ಲ ಆಡಿಷನ್ ಆಗಿದ್ದ ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ಚೈತುನ ಫ್ರೆಂಡ್ ಸಂತೋಷ್ ಇರ್ತಾನೆ. ಸೀತಾ ಕೂಡ ಇರ್ತಾಳೆ. ದೊಡ್ಡ ಚೈತು ಆಲ್ರೆಡಿ ಚಿಕ್ಕ ಚೈತುಗೆ ಸೀತಾ ಫೋಟೋ ತೋರಿಸಿರ್ತಾನೆ 1998 ಅಲ್ಲಿ. ಇವಾಗ ಚಿಕ್ಕ ಚೈತುಗೆ ಸೀತಾನ ಡೈರೆಕ್ಟ್ ಆಗಿ ನೋಡಿ ದೊಡ್ಡ ಚೈತು ಹೇಳಿದ್ದು ಕರೆಕ್ಟ್ ಅನ್ಸುತ್ತೆ. ಆಮೇಲೆ ಸೀತಾ ಮದುವೆ ಆಗ್ತಾ ಇರೋದು ಅವನ್ ಫ್ರೆಂಡ್ ಸಂತೋಷ್ನ ಅಂತ ಗೊತ್ತಾಗಿ ಚಿಕ್ಕ ಚೈತುಗೆ ಬೇಜಾರಾಗುತ್ತೆ. 1998 ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡಿರೋದು ಸ್ಕೂಲ್ P1 ಮತ್ತೆ ಆಟೋ ಡ್ರೈವರ್ ಅಸಿಸ್ಟೆಂಟ್ ಅಂತ ಬಂದಿರುತ್ತೆ. ಅವಾಗ ಸೈನ್ಸ್ ಡಿಪಾರ್ಟ್ಮೆಂಟ್ ಇಂದ ಪೌಲ್ ಮತ್ತೆ ಮೈಕಲ್ ನ ಅಡ್ರೆಸ್ ಕೂಡ ಸಿಗುತ್ತೆ. ಆದ್ರೆ ಅದು ಡೆಲ್ಲಿ ಅಡ್ರೆಸ್ ಆಗಿರುತ್ತೆ. ಈ ಕಡೆ 2019ರಲ್ಲಿ ಆದಿನ ಹುಡಿಕೊಂಡು ವೈಷ್ಣವಿ ಸೀನು ತಾತನ ಮನೆಗೆ ಬರ್ತಾಳೆ. ಅಲ್ಲಿ ಆದಿ ಸೀನು ಚೈತುನ ಚಿಕ್ಕ ವಯಸ್ಸಿನ ಫೋಟೋ ಕೆಳಗೆ ಬಿದ್ದಿರುತ್ತೆ. ಅದನ್ನ ತಗೋತಾಳೆ. ಅವಾಗ ಅಲ್ಲಿಗೆ ಚಿಕ್ಕ ಐಕ್ಳು ಎಲ್ಲ ಬಂದ್ಬಿಡ್ತಾರೆ. ಅವ್ರನ್ನ ನೋಡಿ ವೈಷ್ಣವಿ ಶಾಕ್ ಆಗೋಗ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಪೌಲ್ ಕೂಡ ಬರ್ತಾನೆ. ಟೈಮ್ ಮಷಿನ್ ಒಳಗಡೆ ಫೋಟೋ ಮತ್ತೆ ಅಡ್ರೆಸ್ ಇರೋದು ನೋಡಿ ಏನೋ ಎಡವಟ್ಟು ಆಗಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಈ ಕಡೆ 1998 ಅಲ್ಲಿ 3 ಜನನು ಪೌಲ್ ಅಡ್ರೆಸ್ ಹುಡುಕ್ತಾ ಟ್ಯಾಕ್ಸಿಲಿ ಹೋಗುವಾಗ ನಾವು ಮೊದಲನೇ ಸೀನ್ ಅಲ್ಲಿ ನೋಡಿದ್ದ ದೃಶ್ಯ ಬರುತ್ತೆ. ಅವಾಗ ಒಬ್ಬ ವ್ಯಕ್ತಿಯ ಪೇಜರ್ಗೆ ಮೆಸೇಜ್ ಬರುತ್ತೆ. ಅದನ್ನ ನೋಡ್ತಾ ಅವನು ಮಿಸ್ ಆಗಿ ಮೈಕಲ್ ಕಾರಿಗೆ ಡಿಕ್ಕಿ ಹೊಡಿಬೇಕಿರುತ್ತೆ. ಆದ್ರೆ ಈ ಸಲ ಆದಿ ಚೈತು ಸೀನು ಇದ್ದ ಕ್ಯಾಬ್ ಹೋಗಿ ಡಿಕ್ಕಿ ಹೊಡೆಯೋದ್ರಲ್ಲಿರುತ್ತೆ. ಆದಿಗೆ ಮೈಕಲ್ ಕಾರ್ ನೋಡಿ ಪೌಲ್ ಬಳಿ ಇದ್ದಿದ್ದು ಇದೇ ಕಾರ್ ಅಂತ ನೆನಪಾಗಿ ಆ ಕಾರಲ್ಲಿ ಮೈಕಲ್ ಇದ್ದಾನೆ ಅಂತ ಗೊತ್ತಾಗಿ ಮೈಕಲ್ ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಮಧ್ಯ ಪೊಲೀಸರ ಕೈಗೆ ಸಿಕ್ಕಾಕೊಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಆಟೋ ಡ್ರೈವರ್ ಬಂದು ಅವನ ಅಸಿಸ್ಟೆಂಟ್ ಚೈತೂನೆ ಅಂತ ಹೇಳ್ತಾನೆ. ಅದನ್ನ ನೋಡಿ ಪೊಲೀಸರು ಆದಿ ಚೈತು ಸೀನುನೆ ಕಿಡ್ನಾಪರ್ಸ್ ಅಂತ ಅನ್ಕೋತಾರೆ. ಅದಕ್ಕೆ 3 ಜನನು ಪೊಲೀಸರಿಂದ ತಪ್ಪಿಸ್ಕೊಂಡು ಪೌಲ್ ಮತ್ತೆ ಮೈಕಲ್ ಟೈಮ್ ಟ್ರಾವೆಲ್ ಮಷಿನ್ ಟೆಸ್ಟ್ ಮಾಡ್ತಿದ್ದ ಜಾಗಕ್ಕೆ ಓಡೋಗಿ ಟೈಮ್ ಮಷಿನ್ ನ ಸ್ಟಾಪ್ ಮಾಡೋಕೆ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬಂದ್ಬಿಡ್ತಾರೆ. ಆದಿ ಪೌಲ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಮೈಕಲ್ ಮಷಿನ್ ಹತ್ರ ಹೋಗ್ತಾನೆ. ಮಷಿನ್ ಬ್ಲಾಸ್ಟ್ ಆಗಿ ಮೈಕಲ್ ಸತ್ತೋಗ್ತಾನೆ. ಅವಾಗ ಎಲ್ರಿಗೂ ಮೈಕಲ್ ಎಣ್ಣೆ ಕುಡಿದು ಸತ್ತಿಲ್ಲ, ಮಷಿನ್ ಬ್ಲಾಸ್ಟ್ ಆಗಿ ಸತ್ತಿರೋದು ಪೌಲ್ ಅವ್ರಿಗೆಲ್ಲ ಸುಳ್ಳು ಹೇಳಿ 1998ಗೆ ಕಳಿಸಿದ್ದಾನೆ ಅಂತ ಗೊತ್ತಾಗುತ್ತೆ. ಈ ಕಡೆ 2019 ಅಲ್ಲಿ ಪೌಲ್ ವೈಷ್ಣವಿಗೆ ಎಲ್ಲಾ ವಿಷಯ ಹೇಳ್ತಾನೆ. ಅದನ್ನ ಚಿಕ್ಕ ಐಕ್ಳು ಎಲ್ರು ಕೇಳಿಸ್ಕೊತಾರೆ.
ಆದಿಗೆ ಅವನ ತಾಯಿ 29th ಸತ್ತೋಗ್ತಾರೆ ಅಂತ ಗೊತ್ತಾಗಿ ತುಂಬಾ ಬೇಜಾರಾಗ್ತಾನೆ. ವೈಷ್ಣವಿ ಎಲ್ಲರಿಗೂ ಸಮಾಧಾನ ಮಾಡ್ತಾಳೆ. ಪೌಲ್ ಮಷಿನ್ ಸರಿ ಮಾಡೋಕೆ 1 ದಿನ ಆಗುತ್ತೆ, ನಾಳೆ ಎಲ್ರು ವಾಪಸ್ ಕಳಿಸ್ತೀನಿ ಅಂತ ಹೇಳಿ ಮನೆ ಕಡೆ ಹೋಗ್ತಾನೆ. ಈ ಕಡೆ 1998 ಅಲ್ಲಿ ಎಲ್ರು 29th ಮಾರ್ನಿಂಗ್ ಹಾಸ್ಪಿಟಲ್ ಅಲ್ಲಿ ಎಚ್ಚರ ಆಗ್ತಾರೆ. 9 ಗಂಟೆಗೆ ಆದಿ ತಾಯಿಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಅನ್ಕೊಂಡು ಎಲ್ರು ಪೊಲೀಸರಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಆಲ್ರೆಡಿ ಆದಿ ತಾಯಿ ಕಾರ್ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿರ್ತಾರೆ. ಅದು ಆದಿಗೆ ಗೊತ್ತಾಗಿ ಅವನು ಕೂಡ ಆಟೋದಲ್ಲಿ ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತಿರ್ತಾನೆ. ಅವಾಗ ಅವನ ತಾಯಿಯ ಕಾರು ಬ್ರೇಕ್ ಡೌನ್ ಆಗಿ ರೋಡ್ ಸೈಡ್ ಅಲ್ಲಿ ನಿಂತಿರೋದು ಅವನಿಗೆ ಕಾಣಿಸುತ್ತೆ. ಆದಿ ಅವನ ತಾಯಿ ಬಳಿ ಹೋಗಿ ಅವನೇ ಅವಳ ಮಗ ಅಂತ ನಿಜ ಹೇಳ್ತಾನೆ. ಆದ್ರೆ ಅವಳಿಗೆ ಅದನ್ನ ನಂಬೋಕೆ ಆಗಲ್ಲ. ಆದಿ ಅದನ್ನೆಲ್ಲ ಆಮೇಲೆ ಮಾತಾಡೋಣ ಅಂತ ಅವ್ರನ್ನ ಕರ್ಕೊಂಡ್ ಬಂದು ಆಟೋ ಒಳಗೆ ಕೂರಿಸ್ತಾನೆ. ಆಟೋ ಒಳಗೆ ಕೂತಾಗ ಅವಳಿಗೆ ದೊಡ್ಡ ಆದಿ ಅವಳ ಮಗನೇ ಅಂತ ಗೊತ್ತಾಗಿ ಅವನ ಕಡೆ ತಿರುಗಿ ಕುಟ್ಲು ಅಂತಾಳೆ. ಕುಟ್ಲು ಅನ್ನೋದು ಅವನ ಅಡ್ಡ ಹೆಸರು. ಅಷ್ಟರಲ್ಲಿ ಲಾರಿ ಬಂದು ಆಟೋಗೆ ಗುದಿಯುತ್ತೆ. ಆದಿನ ಆಟೋ ಡ್ರೈವರ್ ಕಾಪಾಡ್ತಾನೆ. ಆದಿ ತಾಯಿ ಸತ್ತೋಗ್ತಾಳೆ. ಈ ಕಡೆ ಚಿಕ್ಕ ಆದಿ, ಚೈತು, ಸೀನು ಎಲ್ರು ದೊಡ್ಡ ಆದಿ ಫ್ಲಾಟ್ಗೆ ಹೋಗ್ತಾರೆ. ಅಲ್ಲಿ 9 ಗಂಟೆ ಆದ್ರೂ ಆದಿ ತಾಯಿ ಕಾಣಿಸಲ್ಲ. ಅದರಿಂದ ದೊಡ್ಡ ಆದಿಗೆ ಅವನ ತಾಯಿನ ಕಾಪಾಡ್ಕೊಳ್ಳೋಕೆ ಆಗಿಲ್ಲ ಅಂತ ಗೊತ್ತಾಗುತ್ತೆ. 1998 ಅಲ್ಲಿರೋ ಆದಿ ಬೇಜಾರಲ್ಲಿ ಸೀನು ತಾತನ ಮನೆಯಲ್ಲಿ ಕೂತಿರ್ತಾನೆ. ಚೈತು ಮತ್ತೆ ಸೀನು ಕೂಡ ಅಲ್ಲೇ ಇರ್ತಾರೆ. 2019 ಇಂದ ಪೋಲ್ ಎಲ್ರು ವಾಪಸ್ ಕಳಿಸ್ತಾನೆ. ಅವರು ವಾಪಸ್ 1998ಗೆ ಬರ್ತಾರೆ. ಅಲ್ಲಿ ದೊಡ್ಡ ಆದಿ ಚಿಕ್ಕ ಆದಿಗೆ ಅವರಮ್ಮ ಮ್ಯೂಸಿಕ್ ರೂಪದಲ್ಲಿ ಅವರ ಜೊತೆ ಇರ್ತಾಳೆ ಅಂತ ಸಮಾಧಾನ ಮಾಡ್ತಾನೆ. ಚೈತು ಚಿಕ್ಕ ಚೈತುಗೆ ಯಾವಾಗ್ಲೂ ಸ್ಮೈಲ್ ಮಾಡ್ತಾ ಇರು ಅಂತ ಹೇಳ್ತಾನೆ. ಸೀನು ಚಿಕ್ಕ ಸೀನುಗೆ ಇವಾಗ ಹೇಗಿದ್ಯೋ ಹಾಗೆ ಇರು, ಚೇಂಜ್ ಆಗ್ಲೇಬೇಡ ಅಂತ ಹೇಳ್ತಾನೆ. ಆಮೇಲೆ ದೊಡ್ಡ ಎಲ್ರು ವಾಪಸ್ 2019ಗೆ ಬರ್ತಾರೆ. ಇವಾಗ ಸೀನುಗೆ ಬ್ರೋಕರ್ ಕೆಲಸ ಏನೋ ಅಸಹ್ಯ ಅಲ್ಲ, ಅದಕ್ಕೂ ಅದರದೇ ಆದ ವ್ಯಾಲ್ಯೂ ಇದೆ ಅಂತ ಗೊತ್ತಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಖುಷಿಯಾಗಿರ್ತಾನೆ. ಚೈತು ಸೀತಾ ಎಲ್ಲ ಬೇಡ ಅಂತ ಶ್ರುತಿ ಮನೆಗೆ ಹೋಗಿ ಸ್ಮೈಲ್ ಮಾಡ್ತಾ ನಿಂತ್ಕೋತಾನೆ. ಇವಾಗ ಆದಿ ಹೋಗಿ ಅವನ ತಂದೆನ ತಪ್ಕೋತಾನೆ. ಮತ್ತೆ ಆದಿಗೆ ಆಡಿಷನ್ ಕಾಂಪಿಟೇಷನ್ಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ. ಆದಿ ಆಡಿಷನ್ ಕೊಡೋಕೆ ಹೋಗ್ತಾನೆ. ಅವಾಗ ಅವನಿಗೆ ಅವನ ತಾಯಿ ಕ್ರೌಡ್ ಅಲ್ಲಿ ಕೂತಿರೋ ರೀತಿ ಕಾಣಿಸುತ್ತೆ. ಆದಿ ಹಾಡು ಹೇಳೋಕೆ ಶುರು ಮಾಡ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮೂವಿಯಲ್ಲಿ ಒಂದೊಳ್ಳೆ ಫೀಲ್ ಇದೆ. ಸೈಫೈ ಜೊತೆಗೆ ಫೀಲ್ ಗುಡ್ ನ ಆಡ್ ಮಾಡಿದ್ರೆ ಈ ರೀತಿ ಇರುತ್ತೆ ಮೂವಿ. ನನ್ಗಂತೂ ಮೂವಿ ತುಂಬಾ ಇಷ್ಟ ಆಯ್ತು. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಟೈಮ್ ಟ್ರಾವೆಲ್ ಮೂವಿ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.